ಬಂಧುಗಳೇ, ನಮ್ಮ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ದುಬೈ ಅಂಡರ್ ವಾಟರ್ ಫಿಶ್ ಟನಲನ್ನು ನೋಡಬೇಕಾದರೆ ನೀವು ರಾಮಮೂರ್ತಿ ನಗರ ಸಮೀಪದ ಟಿ.ಸಿ. ಪಾಳ್ಯ ಮುಖ್ಯ ರಸ್ತೆಗೆ ಬರಬೇಕು. ಬೇಸಿಗೆ ರಜೆಯಲ್ಲಿ ಮಕ್ಕಳಿಗೆ ಒಂದೊಳ್ಳೆ ಮನರಂಜನೆಗಾಗಿ ನೀವು ಇಲ್ಲಿಗೆ ಬರಬಹುದು. ಮಕ್ಕಳಂತೂ ಸಖತ್ ಎಂಜಾಯ್ ಮಾಡ್ತಾರೆ. ದುಬೈ ಅಂಡರ್ ವಾಟರ್ ಫಿಶ್ ಟನಲ್ ಮತ್ತು ಎಸ್ ಮಾಡೆಲ್, ಟಿವಿ ಮಾಡೆಲ್, ರಿಸೆಪ್ಷನ್ ಮಾಡೆಲ್, ಫಿಶ್ ಅಕ್ವೇರಿಯಂ, ಎಕ್ಸ್ಪೋ, ಅಮ್ಯೂಸ್ಮೆಂಟ್ ಮತ್ತು ಎಕ್ಸಿಬಿಷನ್. ಸುಮಾರು 2 ತಿಂಗಳ ಕಾಲ ನಡೆಯುವ ಈ ಎಕ್ಸಿಬಿಷನ್ ಪ್ರತಿದಿನ ಸಂಜೆ 5ರಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ಬರೀ ₹100 ಎಂಟ್ರಿ ಫೀಸ್ ಕೊಟ್ಟು ನೀವು ಒಳಗೆ ಹೋದರೆ ದುಬೈಯಲ್ಲೇ ಇರೋ ಫೀಲ್ ಬರುತ್ತೆ. ಮತ್ತೆ ಇಲ್ಲಿ ಏನೆಲ್ಲ ಇದೆ ಅಂತ ನೋಡಿಕೊಂಡು ಒಂದು ರೌಂಡು ಹೋಗ್ಬರೋಣ ಬನ್ನಿ ಸ್ನೇಹಿತರೆ. ನವೀನ್ ಕುಮಾರ್ ಮತ್ತು ಸಿಲಂಬರ್ಸನ್ ತಂಡ ಈ ಒಂದು ಎಕ್ಸಿಬಿಷನ್ ಆಯೋಜಿಸಿದ್ದಾರೆ. ಹೆಚ್ಚಿನ ವಿವರಗಳಿಗಾಗಿ ಕರೆ ಮಾಡಿ 9092020876 ಮತ್ತು 8217370835.
the channel. Please subscribe ಸರ್, ನನ್ನ ಹೆಸರು ರಾಜೇಂದ್ರ ಅಂತ. ಈ ಫೀಲ್ಡ್ಗೆ ನಾನು 2 ವರ್ಷದಿಂದ ಇದ್ದೀನಿ. ನಮ್ಮ ಓನರ್ ಬಂದುಬಿಟ್ಟು 15-20 ವರ್ಷದಿಂದ ಇದ್ದಾರೆ, ನವೀನ್ ಕುಮಾರ್ ಅಂತ. ಅವರು ಇದು ಹೊಸದಾಗಿ ಬೆಂಗಳೂರಲ್ಲಿ ಇದು ಹೊಸದಾಗಿ ಮಾಡಬೇಕು ಅಂತ ದುಬೈಯಲ್ಲಿ ಅಂಡರ್ಪಾಸ್ ಮಾಡಿರೋ ಥರ ಚಾನಲ್ ಮಾಡಿದ್ದಾರೆ ಸರ್. ಅದು ಇಲ್ಲಿ ಮಾಡಲೇಬೇಕು ಬೆಂಗಳೂರಲ್ಲಿ ಅಂತ ಹೇಳ್ಬಿಟ್ಟು ಅವ್ರು ಮಾಡಿರೋದು ಸರ್. ಸೂಪರಾಗಿ ಬಂದೈತೆ ಸರ್. ಅದು 1 ತಿಂಗಳಿಂದ ವರ್ಕ್ ಮಾಡಿ ಬಿಟ್ಟಿರೋದಕ್ಕೆ ಈ ಸೂಪರ್ ರೆಸ್ಪಾನ್ಸು ಬರ್ತಾಯಿದೆ ಸರ್. ಇದೆಲ್ಲ ಹೊರದೇಶದಲ್ಲಿ ಹೋಗಿ ನೋಡ್ಬೇಕು ಸರ್ ನಾವೆಲ್ಲ. ಆದರೆ ಇಲ್ಲಿ ಈಗ ಬೆಂಗಳೂರಲ್ಲಿ, ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಈಗ ನೋಡ್ಬೋದು ಸರ್. ಆ ಥರ ಬಂದಿದ ತಕ್ಷಣ ಬೇರೆ ಸಾವಿರಾಂಟ್ಲು ಫಿಶ್ಗಳಿದೆ ಸರ್. ಕಲರ್ ಫಿಶ್ಗಳು ಎಲ್ಲ ಎಷ್ಟು ಸಾವಿರದಿಂದ ಲಕ್ಷಾಂತರ ಫಿಶ್ಗಳಿದೆ ಸರ್. ಚಿಕ್ಕ ದೊಡ್ಡದು ಎಲ್ಲ ವೆರೈಟಿ ಫಿಶ್ಗಳು ಎಲ್ಲ ಬಂದಿದೆ ಸರ್. ಅವ್ರು ನೋಡ್ಬೋದು. 20-25 ಅಂಗಡಿಗಳಿದೆ ಸರ್. ಅದು ನೋಡ್ಕೊಂಡ್ಬಂದರೆ ಅದಾದಮೇಲೆ ಅಮೇಜ್ಮೆಂಟ್ ಇದೆ ಸರ್. ಅಮೇಜ್ಮೆಂಟಲ್ಲಿ ಎಲ್ಲ ಬ್ರೇಕ್ ಡ್ಯಾನ್ಸು, ಜಾಯಿಂಟ್ ವೀಲು, ಕೊಲಂಬಸ್ಸು, ಡ್ರಾಗನ್ ಟ್ರೈನು ಅಂತ ಮಕ್ಕಳಿಗೆ ಆಟ ಆಡೋದು, ಹೆಲಿಕಾಪ್ಟ್ರು, ಟ್ರೈನು ಮಕ್ಕಳದು ಆ ಥರ ಬೌನ್ಸಿ ಎಲ್ಲ ಇದೆ ಸರ್. ವಾಟರ್ ಬೋಟ್ ಎಲ್ಲನೂ ಇದೆ ಸರ್. ಮಕ್ಕಳಿಗೆ ಎಂಜಾಯ್ಮೆಂಟ್ ಮಾಡೋ ಥರ. ಈಗ ಸಮ್ಮರ್ ಹಾಲಿಡೇ ಇದೆಯಲ್ವ ಸರ್, ಈಗ ಪೇರೆಂಟ್ಸು ಎಲ್ಲ ಊರಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಸರ್. ಅಂಥವ್ರು ಮಕ್ಕಳಿಗೆ ಎಂಜಾಯ್ಮೆಂಟ್ ಮಾಡಬೇಕು ಅಂತ ಇಲ್ಲಿ ಬಂದಿದ್ದಾರೆ ಸರ್. ಬಂದರೆ ಒಂದು ದಿವಸ ಕಡಿಮೆ ಬಡ್ಜೆಟಲ್ಲಿ ಎಲ್ಲ ನೋಡಿಕೊಂಡು ಹೋಗ್ಬೋದು ಸರ್. ಇದು ಹೊರದೇಶದಲ್ಲಿ ಸಿಗೋ ಥರ ನಮ್ಮ ಕರ್ನಾಟಕದಲ್ಲಿ, ಅದು ಬೆಂಗಳೂರಲ್ಲಿ, ಅದು ನಮ್ಮ ರಾಮಮೂರ್ತಿ ನಗರದಲ್ಲಿ ಸಿಕ್ಕಿರೋದು ಒಂದು ಅದ್ಭುತ ಸರ್. ಓಕೆ ಸರ್, ಈಗ ಸ್ಟಾರ್ಟ್ ಮಾಡಿ ಇನ್ನೂ 1 ವಾರ ಆಗಿಲ್ಲ ಸರ್. ಡೈಲಿ 500ರಿಂದ 1000 ಜನ ಬರ್ತಾರೆ ಸರ್. ಈ ಫುಲ್ ಕ್ರೌಡ್ ನೋಡಿ ಸರ್. ನೀವು ಸುತ್ತಮುತ್ತ ನೋಡಿದ್ರೇ ಗೊತ್ತಾಗುತ್ತೆ. ಕ್ರೌಡ್ ಇದೆ. ಎಲ್ಲರೂ ನೋಡೋಕ್ಕೆ, ಎಲ್ಲರೂ ಒಬ್ಬರು ಇಲ್ಲದೆ ಒಬ್ಬರು ಇದು ಚೆನ್ನಾಗಿದೆಪ್ಪ. 100 ರೂಪಾಯಿ ಎಂಟ್ರೆನ್ಸ್ ಸರ್. 100 ರೂಪಾಯಿ ಎಂಟ್ರೆನ್ಸ್ ಕೊಟ್ಟಿದ್ದಕ್ಕೂ ಸಾಕಾಗುತ್ತೆ ಸರ್. ಎಲ್ಲರೂ ಪರವಾಗಿಲ್ಲಪ್ಪ, 100 ರೂಪಾಯಿ ಕೊಟ್ಟರು ಇಂಥ ಫಿಶ್ ಎಲ್ಲೂ ನೋಡಿಲ್ಲ. ಸಮುದ್ರದಲ್ಲಿ ನೋಡೋ ಫಿಶ್ ಎಲ್ಲ ಇಲ್ಲಿ ನೋಡಿದ್ದೀವಿ. ಒಳಗಡೆ ಟರ್ನಲಲ್ಲಿ ಒಳಗಡೆ ಬಂದರೆ ಹೆಂಗಿದೆ ಅಂತ, ಚೆನ್ನಾಗಿದೆ ಅಂತ ನೋಡ್ತಾರೆ ಸರ್. ಎಲ್ಲರೂ ಕೇಳ್ತಾರೆ ಸರ್. ಎಷ್ಟು ತಾರೀಕು ಸರ್? ಈಗ ಇನ್ನೂ 1-1.5 ತಿಂಗಳು ಇರುತ್ತೆ. ಸಮ್ಮರ್ ಹಾಲಿಡೇ ಫುಲ್ಲು ಇಲ್ಲಿ ಮಾಡ್ತೀವಿ ಸರ್. ಇನ್ನೂ 1.5 ತಿಂಗಳು ಇರುತ್ತೆ ಸರ್. ಡೇಟ್ ಇಲ್ಲ ಸರ್. ಡೇಟ್ ಕನ್ಫರ್ಮ್ ಇಲ್ಲ ಸರ್. ಪಬ್ಲಿಕ್ ನೋಡಿಬಿಟ್ಟು ನಾವು ಇದು ಮಾಡ್ತೀವಿ ಸರ್. ಸರ್, ಪಬ್ಲಿಕ್ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ಸರ್. ಡೈಲಿ 500ರಿಂದ 1000 ಜನ ಬರ್ತಾರೆ ಸರ್. ಅವರೇ ನೋಡಿಬಿಟ್ಟು ಫಿಶ್ ನೋಡಿಬಿಟ್ಟು ಚೆನ್ನಾಗಿದೆ ಅಂತ ಅವ್ರ ಬಾಯಿಂದಾನೇ ಬರ್ತಾಯಿದೆ ಸರ್. ಇದು ಚೆನ್ನಾಗಿದೆ, ಅಕ್ವೇರಿಯಂ ಸೂಪರಾಗಿ ಮಾಡಿದ್ದೀವಲ್ವ ಸರ್. ಅದಕ್ಕೂ ಇದು ಬೆಂಗಳೂರಲ್ಲಿ ಎಲ್ಲೂ ಮಾಡಿಲ್ಲ ಸರ್. ಈ ಥರ ಫಸ್ಟ್ ಟೈಮ್ ಇಲ್ಲಿ ಮಾಡ್ತಾ ಇರೋದು ಸರ್ ನಾವು. Hello, good evening. I'm Sylvia. I've come with my 3 kids for this exhibition. It is a very good show, especially the fish aquarium tunnel, which is very outstanding. And there are a lot of kids games for children, and there are a lot of games for adults also, and good eatables, and you can really enjoy yourself and have a good evening here. Thank you. Yeah, it's a good experience. I feel great. ನನ್ನ ಹೆಸರು ಭಾರ್ಗವಿ ಅಂತ. ನಾವು ಇಲ್ಲೇ ಕಲ್ಕೆರೆಯಿಂದಲ್ಲಿರೋರು. ಇಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಎಲ್ಲ ಫಿಶಸ್ ಅಕ್ವೇರಿಯಮ್ ಎಲ್ಲ ತುಂಬ ಚೆನ್ನಾಗಿದೆ. ಎಂಟ್ರಿ ಡೂಮ್ ಫಿಶ್ ಅಕ್ವೇರಿಯಮ್ ಇದೆ, ಅದು ಇನ್ನೂ ತುಂಬ ಚೆನ್ನಾಗಿದೆ. ಮಕ್ಕಳೆಲ್ಲ ತುಂಬ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ. ವೆರೈಟೀಸ್ ಆಫ್ ಫಿಶಸ್ ಇದೆ. ಮತ್ತು ಇಲ್ಲಿ ಗೇಮ್ಸ್ ಎಲ್ಲನೂ ಚೆನ್ನಾಗಿದೆ. ಆದರೆ ಮಕ್ಕಳೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಆಟ ಆಡಬೇಕು. ಈ ಬೋಟ್ ಗೇಮಲ್ಲೆಲ್ಲ ಸ್ವಲ್ಪ ಸೇಫ್ಟಿ ಮೆಷರ್ಸ್ ಕಡಿಮೆ ಇರೋದ್ರಿಂದ ಮಕ್ಕಳೆಲ್ಲ ಸ್ವಲ್ಪ ಹುಷಾರಾಗಿ ಆಟ ಆಡಿದ್ರೆ ಇಟ್ಸ್ ನೈಸ್, ಫನ್. ಇಟ್ಸ್ ವೆರಿ ನೈಸ್, ಎಂಟರ್ಟೈನಿಂಗ್. ಸಮ್ಮರ್ ಹಾಲಿಡೇಸಲ್ಲಿ ಇರೋದ್ರಿಂದ ಮಕ್ಕಳು ಇಲ್ಲಿ ಬರೋದು ಒಂದು ಥರ ಚೆನ್ನಾಗಿತ್ತು. ಆಟ ಆಡೋದೆಲ್ಲ ಚೆನ್ನಾಗಿತ್ತು. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ದಾರೆ. ಅದೇ ಸರ್, ಮಕ್ಕಳೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಆಟ ಆಡಬೇಕಾದ್ರೆ ಸೇಫ್ಟಿಯಾಗಿ ಆಟ ಆಡಿದ್ರೆ ಚೆನ್ನಾಗಿ. ಚಿಕ್ಕ ಮಕ್ಕಳೆಲ್ಲ ಸೇಫ್ ಅನ್ಸುತ್ತಾ? ಪ್ಯಾರೆಂಟ್ಸ್ ಅದ್ರ ಮೇಲೆ ಡಿಪೆಂಡ್, ನೀಟಾಗಿ ಆಟ ಆಡಿಸ್ಬೇಕು ಅನ್ನೋದು ಕೇಳ್ಕೊಳ್ಳಿ. ಇಲ್ಲಿ ದೊಡ್ಡ ಗೇಮ್ಸಲ್ಲೆಲ್ಲ ಕೂರಿಸ್ಬಿಡ್ತಾರೆ, ಮಕ್ಳಿಗೆ ಗೊತ್ತಾಗಲ್ಲ ಪೇರೆಂಟ್ಸ್ಗೆ. ಸೊ ಅವರು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಚಿಕ್ಕ ಮಕ್ಕಳನ್ನೆಲ್ಲ ದೊಡ್ಡ ಗೇಮ್ಸಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ ಚಿಕ್ಕ ಮಕ್ಕಳಿಗೆ ಅಂತ ಇರೋ ಗೇಮ್ಸಲ್ಲಿ ಆಟ ಆಡಿಸಿದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಇಟ್ ವಿಲ್ ಬಿ ಸೇಫ್. ಸೇಫ್.